Hello my dear students, welcome to today's session. ಇವತ್ತಿನ ಈ ಲೆಸನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಲೆಸನ್ ಆಗಿರುತ್ತೆ. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ ಇದು ಪಿಕ್ಚರ್ ಡಿಸ್ಕ್ರಿಪ್ಷನ್ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನ ನಾನು ಇವತ್ತು ಚೂಸ್ ಮಾಡ್ಕೊಂಡಿದ್ದೀನಿ. ಈ ಪಿಕ್ಚರ್ ಡಿಸ್ಕ್ರಿಪ್ಷನ್ ಅನ್ನೋದು 3 ಮಾರ್ಕ್ಸ್ ಗೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಬರುವಂತ ಒಂದು ಕ್ವಶನ್ ಆಗಿರುತ್ತೆ. ಸೊ ಈ ಪಿಕ್ಚರ್ ಡಿಸ್ಕ್ರಿಪ್ಷನ್ ಹೈಸ್ಕೂಲ್ ಸ್ಟೂಡೆಂಟ್ಸ್ ಗೆ ಬರುವಂತ ಒಂದು ಕ್ವಶನ್ ಆಗಿರುತ್ತೆ. ಸೊ ತುಂಬಾ ಈಸಿಯಾಗಿ ನೀವು 3 ಮಾರ್ಕ್ಸ್ ಅನ್ನ ತಗೋಬಹುದು. ಒಂದು ಪಿಕ್ಚರ್ ಅನ್ನ ನಿಮ್ಗೆ ಕೊಟ್ಟಿರ್ತಾರೆ, ಅದನ್ನ ನೋಡ್ಬಿಟ್ಟು ನೀವು ಅದ್ರ ಬಗ್ಗೆ ಒಂದು ವಿವರಣೆನ ಕೊಡ್ಬೇಕಾಗತ್ತೆ. ಒಂದು ಪ್ಯಾರಾಗ್ರಾಫ್ ರೀತಿಯಲ್ಲಿ ನೀವು ಬರೀಬೇಕಾಗತ್ತೆ. ತುಂಬಾ ಸಿಂಪಲ್ ಆಗಿ ಸೆಂಟೆನ್ಸ್ ಅನ್ನ ಫಾರ್ಮೇಶನ್ ಮಾಡಿದ್ರು ಕೂಡ ನಿಮ್ಗೆ 3 ಮಾರ್ಕ್ಸ್ ಅನ್ನ ತುಂಬಾ ಈಸಿಯಾಗಿ ನೀವು ಪಡಿಬಹುದಾಗಿರುತ್ತೆ. ಅಂತ ಒಂದು ಲೆಸನ್ ಅನ್ನ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತಂದ್ರೆ ಏನು ಅನ್ನೋದನ್ನ ನಾವು ನೋಡೋಣ. ಹೇಗಿರುತ್ತೆ ಈ ಕ್ವಶನ್ ಅನ್ನೋದನ್ನ ನೋಡೋಣ. ನೋಡಿ, ಈ ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ಇದು ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಬರುವಂತ 33rd ಕ್ವಶನ್ ಆಗಿರುತ್ತೆ. 33ನೇ ಕ್ವಶನ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ನಿಮ್ಗೆ 33ನೇ ಕ್ವಶನ್ ಆಗಿರುತ್ತೆ. ನೀವೆಲ್ಲೇ ಈ ಕ್ವಶನ್ ಅನ್ನ ಬರೆದ್ರು ಕೂಡ ಈ ನಂಬರ್ ಅನ್ನ ಮಿಸ್ ಮಾಡಿ ಬರೆಯೋ ಹಾಗೆ ಇಲ್ಲ. ಓಕೆನಾ? ಸೊ ಇದು 9th May 33rd ಕ್ವಶನ್ ಆಗಿರುತ್ತೆ. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇದೇ ಕ್ವಶನ್ ಅಲ್ಲಿ ಎಲ್ಲಾ ಕ್ವಶನ್ ಪೇಪರ್ ಅಲ್ಲೂ ಕೂಡ ಇದು ಅರೈಸ್ ಆಗಿರುತ್ತೆ. ಸೊ ಹಾಗಾದ್ರೆ ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತಂದ್ರೆ ಏನು, ಯಾವ ತರ ನೀವು ಇದನ್ನ ಅಟೆಂಡ್ ಮಾಡಬೇಕು. ಸೊ ನೋಡಿ, ಕರೆಕ್ಟ್ ಆಗಿ ನೀವು 3 ಮಾರ್ಕ್ಸ್ ನ ಕರೆಕ್ಟ್ ಆಗಿ ಈ ಪಿಕ್ಚರ್ ಅನ್ನ ಅಬ್ಸರ್ವ್ ಮಾಡಿ ಬರೆದ್ರಿ ಅಂತ ಹೇಳ್ತಾರೆ. ತುಂಬಾ ಸಿಂಪಲ್ ಸೆಂಟೆನ್ಸ್ ಅನ್ನ ಫಾರ್ಮೇಶನ್ ಮಾಡಿದ್ರು ಕೂಡ ಈಸಿಯಾಗಿ ನೀವು 3 ಮಾರ್ಕ್ಸ್ ನ ಪಡಿಬಹುದು. ಹಾಗಾದ್ರೆ ಏನಿದು ಪಿಕ್ಚರ್ ಡಿಸ್ಕ್ರಿಪ್ಷನ್? ನೋಡಿ, ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ an account of what the picture suggests to you in a paragraph ಅಂತ ಹೇಳಿದೆ ಅಲ್ವಾ. ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಕೆಳಗಡೆ ಒಂದು ಪಿಕ್ಚರ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ನೋಡಿ. ರೈಟ್ ಅ ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ವಿವರಣೆ ಅಂತ ಹೇಳಿ. ಆರ್ an account of ವಾಟ್ ದ ಪಿಕ್ಚರ್ ಸಜೆಸ್ಟ್. ಸೊ ಈ ಪಿಕ್ಚರ್ ಏನ್ ಹೇಳ್ತಾ ಇದೆ ಅನ್ನೋದ್ರನ್ನ ನೀವು ವಿವರಣೆ ಕೊಡ್ಬೇಕಂತೆ. ಟು ಯು ಇನ್ ಅ ಪ್ಯಾರಾಗ್ರಾಫ್. ಅದು ಯಾವ ತರ ಕೊಡ್ಬೇಕು ನೀವು? ಪ್ಯಾರಾಗ್ರಾಫ್ ವೈಸ್ ಅಲ್ಲಿ ನೀವು ಇದ್ರ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಒಂದು ವಿವರಣೆನ ನೀವು ಕೊಡ್ಬೇಕಾಗತ್ತೆ. ಹಾಗಾದ್ರೆ ಸೊ ಏನ್ ಮಾಡ್ಬೇಕು? ಈ ಪಿಕ್ಚರ್ ಅನ್ನ ಕೊಟ್ಟವಾಗ ನಿಮ್ಗೆ 1 by 1 ನಾನು ಸ್ಟೆಪ್ ವೈಸ್ ಹೇಳ್ತಾ ಹೋಗ್ತೀನಿ. ಏನೇನ್ ಮಾಡ್ಬೇಕು ಈ ಪಿಕ್ಚರ್ ರೀಡಿಂಗ್ ಬರಿಬೇಕಾದ್ರೆ ನೀವು ಯಾವ್ಯಾವ ರೂಲ್ ನ ನೀವು ಇಲ್ಲಿ ಯೂಸ್ ಮಾಡ್ಕೋಬೇಕು, ತುಂಬಾ ಈಸಿಯಾಗಿ ಯಾವ ತರ ಇದನ್ನ ಅಟೆಂಡ್ ಮಾಡ್ಬೇಕು ಅಂತ ಹೇಳಿ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ರೂಲ್ ನೋಡಿ, ಫಸ್ಟ್ ರೂಲ್ ಏನ್ ಮಾಡ್ಬೇಕು ಈ ಪಿಕ್ಚರ್ ಡಿಸ್ಕ್ರಿಪ್ಷನ್ ಕ್ವಶನ್ ಬಂದವಾಗ ನೀವು ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಕೊಟ್ಟಿದ್ದೀನಿ. ನೋಡಿ, ಅಬ್ಸರ್ವ್ ದ ಪಿಕ್ಚರ್ ಕ್ಲಿಯರ್ಲಿ. ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೀವು ಈ ಪಿಕ್ಚರ್ ಅನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಸೊ ಏನಿದೆ ಈ ಪಿಕ್ಚರ್ ಅಲ್ಲಿ, ಯಾವ ತರದ ಪಿಕ್ಚರ್ ಇದು ಅಂತ ಹೇಳಿ ನೀವು ಕ್ಲಿಯರ್ ಆಗಿ ಫಸ್ಟ್ ಈ ಪಿಕ್ಚರ್ ಅನ್ನ ನೋಡ್ಕೋಬೇಕು. ಓಕೆನಾ? ಫಸ್ಟ್ ಪಿಕ್ಚರ್ ಅನ್ನ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಕೋಬೇಕು. ಓಕೆ, ಸೆಕೆಂಡ್ ಏನ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ ಥಿಂಕ್ ಅಬೌಟ್ ದ ಪಿಕ್ಚರ್ ಅಂಡ್ ರೈಟ್ ದ ಕ್ಲಿಯರ್ ಸೆಂಟೆನ್ಸ್. ಈ ಪಿಕ್ಚರ್ ಕೊಟ್ಟಿರ್ತಾರಲ್ವಾ, ಈ ಪಿಕ್ಚರಿನ ಬಗ್ಗೆ ಏನಿದು, ಈ ಪಿಕ್ಚರು ಏನ್ ಸಜೆಸ್ಟ್ ಮಾಡ್ತಾ ಇದೆ ಅಂತ ಹೇಳಿ ನೀವು ಫಸ್ಟ್ ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಏನಿದೆ ಈ ಪಿಕ್ಚರ್ ಅಲ್ಲಿ ಅಂತ ಹೇಳಿದ್ರೆ ಒಂದು ಸ್ಕೂಲ್ ಇದೆ, ಆಮೇಲೆ ಪ್ಲೇ ಗ್ರೌಂಡ್ ಇದೆ. ಮಕ್ಕಳೆಲ್ಲ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಒಂದು ಪ್ಲೇ ಗ್ರೌಂಡ್ ಅಲ್ಲಿ ಆಟ ಆಡ್ತಾ ಇದ್ದಾರೆ. ಈ ಪಿಕ್ಚರ್ ಏನ್ ಹೇಳ್ತಿದೆ, ಪ್ಲೇ ಗ್ರೌಂಡ್ ಬಗ್ಗೆ ಹೇಳ್ತಾ ಇದೆ. ಓಕೆನಾ? ಅರ್ಥ ಆಯ್ತಾ? ಸೊ ಇದು ನಿಮ್ಗೊಂದು ಇಮ್ಯಾಜಿನೇಷನ್ ಬರಬೇಕು. ನಿಮ್ದೇ ಆದ ಇಮ್ಯಾಜಿನೇಷನ್ ಸ್ಟೋರಿನ ನೀವು ಕಲ್ಪನೆ ಮಾಡ್ಕೋಬೇಕಾಗತ್ತೆ. ಸೊ ಆಮೇಲೆ ನೀವು ಸ್ಟೋರಿ ರೈಟಿಂಗ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಒಂದು ಇಮ್ಯಾಜಿನೇಷನ್ ಬಂತಲ್ವಾ, ಇಲ್ಲಿ ಏನಿದೆ ಅಂತ ಹೇಳಿ ಕರೆಕ್ಟ್ ಆಗಿ ಕ್ಲಿಯರ್ ಮಾಡಿ ಅದ್ರ ಬಗ್ಗೆ ಥಿಂಕ್ ಮಾಡಿ ಏನ್ ಸಜೆಸ್ಟ್ ಮಾಡ್ತಾ ಇದೆ ಈ ಪಿಕ್ಚರ್ ಅನ್ನೋದನ್ನ ನೋಡಿದ್ರಿ. ಹಾಗಾದ್ರೆ ಫಸ್ಟ್ ಏನ್ ಮಾಡ್ಬೇಕು, ಒಂದು ಸೆಂಟೆನ್ಸ್ ಅನ್ನ, ಈ ಪಿಕ್ಚರ್ ಏನ್ ಹೇಳ್ತಾ ಇದೆ ಅನ್ನೋಂತ ಒಂದು ಸೆಂಟೆನ್ಸ್ ನ ನೀವು ಇಲ್ಲಿ ಫಸ್ಟ್ ಫಾರ್ಮೇಶನ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಏನ್ ಹೇಳ್ತಾ ಇದೆ ಪಿಕ್ಚರ್ ಅಂತ ಹೇಳಿದ್ರೆ, ದಿಸ್ ಈಸ್ ದ ಪಿಕ್ಚರ್ ದಟ್ ಶೋಸ್ ದ ಸ್ಕೂಲ್ ಪ್ಲೇ ಗ್ರೌಂಡ್ ಆಕ್ಟಿವಿಟೀಸ್ ಅಂತ ಇದೆ ಅಲ್ವಾ. ದಿಸ್ ಈಸ್ ದ ಪಿಕ್ಚರ್ ದಟ್ ಶೋಸ್ ದ ಸ್ಕೂಲ್ ಪ್ಲೇ ಗ್ರೌಂಡ್ ಆಕ್ಟಿವಿಟೀಸ್ ಅಂತ ಕೊಟ್ಟಿದ್ದೀನಲ್ವಾ. ಸೊ ಇಲ್ಲಿ ನೋಡಿ, ಇದನ್ನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಎಲ್ಲಾ ಲೈನಲ್ಲೂ ಕೂಡ ದಿಸ್ ಈಸ್ ದ ಪಿಕ್ಚರ್ ದಟ್ ಶೋಸ್, ನೀವೆಲ್ಲಾ ಪಿಕ್ಚರ್ ಯಾವುದೇ ಪಿಕ್ಚರ್ ಅನ್ನು ಕೊಟ್ಟರು ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ದಿಸ್ ಈಸ್ ದ ಪಿಕ್ಚರ್ ದಟ್ ಶೋಸ್ ದಟ್ ಅಂತಾನೆ ನೀವು ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಸೊ ಈ ತರ ಸ್ಟಾರ್ಟ್ ಮಾಡಿ ಏನ್ ಹೇಳ್ತಾ ಇದೆ ಈ ಪಿಕ್ಚರ್ ಅನ್ನ ಅನ್ನೋದನ್ನ ಫಸ್ಟ್ ಸೆಂಟೆನ್ಸ್ ಅಲ್ಲಿ ನೀವು ಬರಿಬೇಕಾಗತ್ತೆ. ಓಕೆನಾ? ಇಲ್ಲೇನ್ ಹೇಳ್ತಾ ಇದೆ, ಸ್ಕೂಲ್ ಪ್ಲೇ ಗ್ರೌಂಡ್ ಆಕ್ಟಿವಿಟೀಸ್. ಈ ಪಿಕ್ಚರ್ ಅಲ್ಲಿ ಏನ್ ಶೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ಕೂಲ್ ಪ್ಲೇ ಗ್ರೌಂಡ್ ಆಕ್ಟಿವಿಟೀಸ್ ನ ಶೋ ಮಾಡ್ತಾ ಇದ್ದಾರೆ. ನೀವೆಲ್ಲಾ ಪಿಕ್ಚರ್ ಅಲ್ಲಿ ಯಾವುದೇ ಪಿಕ್ಚರ್ ಕೊಟ್ಟರು ಈ ಲೈನ್ ಅನ್ನ ಬರೀಬಹುದು. ದಿಸ್ ಈಸ್ ದ ಪಿಕ್ಚರ್ ದಟ್ ಶೋಸ್ ಅಂತ ಹೇಳಿ ನೀವು ಒಂದು ಪ್ಯಾರಾಗ್ರಾಫ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಈ ಸ್ಕೂಲ್ ಪ್ಲೇ ಗ್ರೌಂಡ್ ಅಂತ ಇದೆ ಅಲ್ವಾ, ಇದ್ರ ಬದಲಾಗಿ ನೀವೇನ್ ಹಾಕ್ಬೇಕು ಅಂತ ಹೇಳಿದ್ರೆ ನಿಮಗೆ ಯಾವ ಪಿಕ್ಚರ್ ಅನ್ನ ಕೊಟ್ಟಿರ್ತಾರೋ ಅದ್ರ ಬಗ್ಗೆ ನೀವು ಡೀಟೇಲ್ಸ್ ಆಗಿ ಬರಿಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಸೊ
ಇದು ಫಸ್ಟ್ ಲೈನು. ನೀವು ಈ ತರ ಫಾರ್ಮೇಶನ್ ಮಾಡಬೇಕಾಗುತ್ತೆ. ಅಂದ್ರೆ ಈ ಪಿಕ್ಚರ್ ಯಾವ್ದ್ರ ಬಗ್ಗೆ ಕೊಟ್ಟಿದೆ, ಯಾವ್ದ್ರ ಬಗ್ಗೆ ಸಜೆಸ್ಟ್ ಮಾಡ್ತಾ ಇದೆ ಅನ್ನೋದನ್ನ ನೀವು ಫಸ್ಟ್ ಸೆಂಟೆನ್ಸ್ ಅನ್ನ ಫಾರ್ಮೇಶನ್ ಮಾಡ್ತೀರಾ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಥರ್ಡ್ ರೂಲ್, ಫೈಂಡ್ ಔಟ್ ದ ಕ್ಯಾರೆಕ್ಟರ್ಸ್ ಇನ್ ದ ಪಿಕ್ಚರ್. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಈ ಪಿಕ್ಚರ್ ಅಲ್ಲಿ ಏನೇನ್ ಕ್ಯಾರೆಕ್ಟರ್ಸ್ ಬಂದಿದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೋಬೇಕು. ಏನೇನ್ ಕ್ಯಾರೆಕ್ಟರ್ಸ್ ಈ ಪಿಕ್ಚರ್ ಅಲ್ಲಿ ಇದೆ ಅನ್ನೋದನ್ನ ನೀವು ನೋಡ್ಕೋಬೇಕಾಗತ್ತೆ. ಹಾಗಾದ್ರೆ ಏನೇನ್ ಕ್ಯಾರೆಕ್ಟರ್ಸ್ ಇದೆ ಇದರಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಸ್ವಲ್ಪ ಮೆನ್ಷನ್ ಮಾಡಿದ್ದೀನಿ. ಸೊ ಎಲ್ಲದನ್ನು ಮೆನ್ಷನ್ ಮಾಡಿಲ್ಲ. ಸೊ ಯಾವ್ಯಾವ್ದು ಅನ್ನೋದನ್ನ ನೋಡಿ. ಫಸ್ಟ್ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಸ್ಕೂಲ್ ಇದೆ ಅಲ್ವಾ, ಇದೊಂದು ಕ್ಯಾರೆಕ್ಟರ್ ಆಯ್ತು. ನೆಕ್ಸ್ಟ್ ಏನಿದೆಯಪ್ಪ ಅಂತ ಹೇಳಿದ್ರೆ ಬೈಸಿಕಲ್ ಇದೆ, ಇಲ್ಲಿ ಬೈಸಿಕಲ್ ಇದೆ ಅಲ್ವಾ, ಸೊ ಇದೊಂದು ಕ್ಯಾರೆಕ್ಟರ್ ಆಯ್ತು. ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಸ್ಲೈಡ್ ಇದೆ ನೋಡಿ. ಸ್ಲೈಡ್ ಅಂತ ಹೇಳಿದ್ರೆ ಜಾರು ಬಂಡಿ ಇದೆ ಅಲ್ವಾ, ಇದು ಸ್ಲೈಡ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಸ್ಲೈಡ್ ಇದೆ. ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ಸೀಸಾ ಸ್ವಿಂಗ್, ಇದೊಂಥರ ಆ ಕಡೆ ಈ ಕಡೆ ಕುತ್ಕೊಂಡಿರ್ತಾರಲ್ವಾ ಇಬ್ರು, ಅದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನಂತಾರೆ ಅದಕ್ಕೆ ಸೀಸಾ ಅಂತ ಹೇಳಿ ಕರೀತಾರೆ, ಅಂದ್ರೆ ನೋಡೋದು ಅಂತ ಹೇಳಿ ಇಬ್ರು ಅಲ್ವಾ. ಆ ಒಂದು ಸ್ವಿಂಗ್ ಇರುತ್ತೆ, ಅದಿದೆ ಇಲ್ಲಿ. ಮತ್ತೇನ್ ಕ್ಯಾರೆಕ್ಟರ್ಸ್ ಇದೆ ಈ ಲೆಸನ್ ಅಲ್ಲಿ, ಈ ಪಿಕ್ಚರ್ ಅಲ್ಲಿ? ಇಲ್ಲಿ ಪ್ಲೇ ಗ್ರೌಂಡ್ ಇದೆ. ಮೇನ್ ಇಲ್ಲೇನು ಮಿಡಲ್ ಅಲ್ಲಿ ಪ್ಲೇ ಗ್ರೌಂಡ್ ಇದೆ ಅಲ್ವಾ, ಸೊ ಇದೇ ಇಲ್ಲಿ ಮೇನ್ ಆಗಿರುತ್ತೆ ಪ್ಲೇ ಗ್ರೌಂಡ್. ನೆಕ್ಸ್ಟ್ ಚಿಲ್ಡ್ರನ್, ಇಲ್ಲೆಲ್ಲ ಏನಿದೆ ಪ್ಲೇ ಗ್ರೌಂಡ್ ಅಲ್ಲಿ ತುಂಬಾ ಜನ ಮಕ್ಕಳು ಇದ್ದಾರೆ. ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಏನಿದೆ, ಬ್ಯಾಡ್ಮಿಂಟನ್ ಇದೆ. ಇಲ್ಲೇನಿದೆ ಬ್ಯಾಡ್ಮಿಂಟನ್ ನೆಟ್ ಇದೆ ಅಲ್ವಾ. ನೆಕ್ಸ್ಟ್ ಏನಿದೆ ಫುಟ್ಬಾಲ್ ಇದೆ. ಇಲ್ಲಿ ಫುಟ್ಬಾಲ್ ಕಾಣಿಸ್ತಾ ಇದೆ ಅಲ್ವಾ. ಇಷ್ಟು ಕ್ಯಾರೆಕ್ಟರ್ ಚಿಲ್ಡ್ರನ್ ಇದ್ದಾರೆ, ಅದ್ರ ನಡುವೆ ಇಷ್ಟು ಕ್ಯಾರೆಕ್ಟರ್ಸ್ ಇಲ್ಲಿ ಬಂದಿದೆ. ನೆಕ್ಸ್ಟ್ ಏನಿದೆ ಸ್ಕಿಪ್ಪಿಂಗ್ ರೋಪ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಇಟ್ಕೊಂಡಿದ್ದಾರಲ್ವಾ, ಇದು ಸ್ಕಿಪ್ಪಿಂಗ್ ರೋಪ್. ಈ ರೀತಿ ನೀವು ಈ ಪಿಕ್ಚರ್ ಅಲ್ಲಿ ಏನೇನಿದೆ ಅನ್ನೋದನ್ನ ನೀವು ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನೀವು ಈ ಪಿಕ್ಚರ್ ಅಲ್ಲಿ ಇಂತಿಂತ ಕ್ಯಾರೆಕ್ಟರ್ ಬರುತ್ತೆ ಅನ್ನೋದನ್ನ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಏನಿದೆ ಇಲ್ಲಿ ಟ್ರೀ ಇದೆ ಅಲ್ವಾ, ಇಲ್ಲಿ ಟ್ರೀ ಇದೆ. ಇಷ್ಟು ಪಿಕ್ಚರ್ ಅನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಇಲ್ಲೂ ಕೂಡ ಮೆನ್ಷನ್ ಮಾಡ್ಕೋಬಹುದು. ಇನ್ನು ಪಿಕ್ಚರ್ ಇದೆ, ಇಲ್ಲಿ ಬರ್ಡ್ಸ್ ಇದೆ, ಕ್ಲೌಡ್ಸ್ ಇದೆ, ಆಮೇಲೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಟ್ರೀಸ್ ಗಳಿದಾವೆ. ಸೊ ಈ ತರ ನೀವು ಮೆನ್ಷನ್ ಮಾಡ್ಕೋಬೇಕಾಗಿದೆ. ನಾನು ಇವಾಗ ಇಷ್ಟು ಕ್ಯಾರೆಕ್ಟರ್ಸ್ ಅನ್ನ ಮೆನ್ಷನ್ ಮಾಡಿದ್ದೀನಿ. ಇದ್ರ ಮೇಲೆ ನೀವು ನೆಕ್ಸ್ಟ್ ಸೆಂಟೆನ್ಸ್ ಅನ್ನ ಫಾರ್ಮೇಶನ್ ಮಾಡ್ಬೇಕಾಗತ್ತೆ. ಯಾವ ತರ? ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ನೀವೇನ್ ಮಾಡ್ಬೇಕು, ಫಸ್ಟ್ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೇಕು. ನೆಕ್ಸ್ಟ್ ಏನ್ ಸಜೆಸ್ಟ್ ಮಾಡುತ್ತೆ ಅಂತ ಹೇಳಿ ಒಂದು ಸೆಂಟೆನ್ಸ್ ನ ಫಾರ್ಮ್ ಮಾಡ್ತೀರಾ. ಥರ್ಡ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಫೈಂಡ್ ಔಟ್ ದ ಕ್ಯಾರೆಕ್ಟರ್ಸ್ ಇನ್ ದ ಪಿಕ್ಚರ್. ಈ ಪಿಕ್ಚರ್ ಅಲ್ಲಿ ಏನೇನು ಕ್ಯಾರೆಕ್ಟರ್ಸ್ ಬರುತ್ತೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಏನಕ್ಕಂದ್ರೆ ನೀವು ತುಂಬಾ ಈಸಿಯಾಗಿ 3 ಮಾರ್ಕ್ಸ್ ನೀವು ತುಂಬಾ ಲೆಂತಿಯಾಗಿ ಸೆಂಟೆನ್ಸ್ ಫಾರ್ಮೇಶನ್ ಮಾಡಬೇಕು ಅನ್ನೋಂಥದ್ದು ಏನು ಇಲ್ಲ. ಅದೇ ರೀತಿ ತುಂಬಾ ಗ್ರಾಮ್ಯಾಟಿಕಲ್ ಆಗಿ ತುಂಬಾ ಟಫೆಸ್ಟ್ ಆಗಿ ಸೆಂಟೆನ್ಸ್ ಫಾರ್ಮೇಶನ್ ಮಾಡಬೇಕು ಅಂತಾನು ಏನು ಇಲ್ಲ. ತುಂಬಾ ಈಸಿಯೆಸ್ಟ್ ಆಗಿ ನೀವು ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡಿದ್ರು ಕೂಡ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಈಸಿಯಾಗಿ 3 ಮಾರ್ಕ್ಸ್ ಅನ್ನ ನೀವು ಇಲ್ಲಿ ಪಡ್ಕೋಬಹುದಾಗಿದೆ. ಥರ್ಡ್ ಸ್ಟೆಪ್ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಗಿವಿಂಗ್ ಅ ಜನರಲ್ ಡಿಸ್ಕ್ರಿಪ್ಷನ್. ವಾಟ್ ಈಸ್ ವೇರ್, ಹೂ ಈಸ್ ವಾಟ್ ಡೂಯಿಂಗ್. ನೋಡಿ ಇಲ್ಲಿ ಗಿವಿಂಗ್ ಅ ಜನರಲ್ ಡಿಸ್ಕ್ರಿಪ್ಷನ್. ನೀವೇನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಅಂತ ಹೇಳಿದ್ರೆ ವಿವರಣೆನ ಕೊಡ್ತಾ ಹೋಗ್ಬೇಕಾಗುತ್ತೆ, ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ವಾಟ್ ಈಸ್ ವೇರ್, ಹೂ ಈಸ್ ವಾಟ್ ಡೂಯಿಂಗ್, ಇಲ್ಲಿ ಎರಡು ನೋಡ್ಕೋಬೇಕು. ವಾಟ್ ಈಸ್ ವೇರ್ ಯಾವುದು ಎಲ್ಲಿದೆ, ಹೂ ಈಸ್ ವಾಟ್ ಡೂಯಿಂಗ್ ಯಾರು ಏನ್ ಮಾಡ್ತಾ ಇದ್ದಾರೆ. ಫೋರ್ತ್ ಸ್ಟೆಪ್ ಅಲ್ಲಿ ಡಿಸ್ಕ್ರಿಪ್ಷನ್ ಮಾಡ್ಬೇಕಾದ್ರೆ ಯಾರು ಎಲ್ಲಿದ್ದಾರೆ, ಯಾರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ಕೋಬೇಕಾಗತ್ತೆ. ನೋಡಿ ಇದು ಪಿಕ್ಚರ್ ಅಲ್ವಾ. ಈಗ ಈ ಪಿಕ್ಚರ್ ಅಲ್ಲಿ ನೀವು ಯಾವ್ಯಾವ ಸೈಡು ಏನೇನ್ ಬರುತ್ತೆ, ವಾಟ್ ಈಸ್ ವೇರ್ ಎಲ್ಲೆಲ್ಲಿದೆ ಅಂತ ಹೇಳಿ ನೋಡ್ಕೋಬೇಕಲ್ವಾ. ಅದಕ್ಕೆ ಇಲ್ಲಿ ಮೆನ್ಷನ್ ಮಾಡಿದಾನೆ ನೋಡಿ. ಇಲ್ಲಿ ಟಿ ಅಂತ ಹೇಳಿದ್ರೆ ಇದು ಟಾಪ್ ಅನ್ನೋದನ್ನ ಸಜೆಸ್ಟ್ ಮಾಡ್ತಾ ಇದೆ. ಇದು ಟಾಪ್ ಆಯ್ತು, ಇದು ರೈಟ್ ಸೈಡ್ ಆಯ್ತು, ಇದು ಬಾಟಮ್ ಆಯ್ತು, ಇದು ಲೆಫ್ಟ್ ಸೈಡ್ ಆಯ್ತು. ಇದಿಷ್ಟ ಆಯ್ತಲ್ವಾ. ಟಾಪು, ರೈಟು, ಬಾಟಮು, ಲೆಫ್ಟ್. ಸೊ ಇದು ಏನು ಬಿ ಅಂತ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ಅಂತ ಕರಿತೀವಿ ನಾವು. ಹಿಂದೆ ಇರೋದು ಬ್ಯಾಕ್ ಗ್ರೌಂಡ್ ಆಗಿರ್ಬೋದು. ಇದು ಎಫ್ ಅಂತ ಹೇಳಿದ್ರೆ ಫೋರ್ ಗ್ರೌಂಡ್ ಅಂತ ಹೇಳಿ ಮುಂದೆ ಇರೋದು. ಎಂ ಅಂತ ಹೇಳಿದ್ರೆ ಮಿಡಲ್ ಇರೋದು. ಇದು ವಾಟ್ ಈಸ್ ವೇರ್ ಯಾವ್ಯಾವುದು ಎಲ್ಲೆಲ್ಲಿದೆ ಅನ್ನೋದನ್ನ ನಿಮ್ಗೆ ಕರೆಕ್ಟ್ ಆಗಿ ಹೇಳುತ್ತೆ. ರೈಟ್ ಸೈಡ್ ಇದೆಯಾ, ಲೆಫ್ಟ್ ಸೈಡ್ ಇದೆಯಾ, ಟಾಪ್ ಅಲ್ಲಿ ಇದೆಯಾ, ಬಾಟಮ್ ಅಲ್ಲಿ ಇದೆಯಾ, ಬ್ಯಾಕ್ ಗ್ರೌಂಡ್ ಇದೆಯಾ, ಫೋರ್ ಗ್ರೌಂಡ್ ಇದೆಯಾ, ಮಿಡಲ್ ಅಲ್ಲಿ ಇದೆಯಾ ಅನ್ನೋದನ್ನ ನೀವು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಈಸಿಯಾಗಿ ನೀವು ಸೆಂಟೆನ್ಸ್ ನ ಫಾರ್ಮ್ ಮಾಡ್ಬೋದು. ಈ ರೀತಿ ನೀವು ಪಿಕ್ಚರ್ ಅಲ್ಲಿ ಐಡೆಂಟಿಫಿಕೇಶನ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ತುಂಬಾ ಈಸಿಯಾಗಿ ತುಂಬಾ ಲೆಂತಿಯಾಗೂ ಕೂಡ ಸೆಂಟೆನ್ಸ್ ಫಾರ್ಮೇಶನ್ ನೀವು ಇಲ್ಲಿ ಮಾಡಬಹುದಾಗತ್ತೆ. ಓಕೆನಾ. ಯಾರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ, ಈಗ ಯಾರ್ಯಾರು ಎಲ್ಲೆಲ್ಲಿ ಏನೇನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ನೀವು ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ಬೇಕಾಗತ್ತೆ. ಆಲ್ರೆಡಿ ಒಂದ್ ಸೆಂಟೆನ್ಸ್ ನೀವು ಫಾರ್ಮೇಶನ್ ಮಾಡಿದ್ದಾರೆ. ಈ ಪಿಕ್ಚರ್ ಏನ್ ಹೇಳುತ್ತೆ ಅನ್ನೋದನ್ನ ನೀವು ಫಾರ್ಮೇಶನ್ ಮಾಡಿದೀರಾ. ಸೊ ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ಯಾರ್ಯಾರು ಈ ಪಿಕ್ಚರ್ ಅಲ್ಲಿ ನಿಮಗೆ ಕಾಣಿಸ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು
ಡಿಸ್ಕ್ರಿಪ್ಷನ್ ಮಾಡ್ತಾ ಹೋಗ್ತೀರಾ. ಫಸ್ಟ್ ಸೆಕೆಂಡ್ ಸೆಂಟೆನ್ಸ್ ನೋಡಿ, ದೇರ್ ಇಸ್ ಅ ಸ್ಕೂಲ್ ಬಿಲ್ಡಿಂಗ್ ಇನ್ ದ ಬ್ಯಾಕ್ ಗ್ರೌಂಡ್. ಹಿಂದೆ ಏನಿದೆ ಇಲ್ಲಿ ಪ್ಲೇ ಗ್ರೌಂಡ್ ಅಂತ ಸಜೆಸ್ಟ್ ಮಾಡಿದ್ವಿ ಅಲ್ವಾ ನಾವು. ಪ್ಲೇ ಗ್ರೌಂಡ್ ನಾವು ಸಜೆಸ್ಟ್ ಮಾಡಿರೋದೇನು, ಈ ಪಿಕ್ಚರ್ ಏನ್ ಶೋ ಮಾಡ್ತಾ ಇದೆ, ಪ್ಲೇ ಗ್ರೌಂಡ್ ಆಕ್ಟಿವಿಟೀಸ್, ಆಟದ ಮೈದಾನದಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದನ್ನ ಸಜೆಸ್ಟ್ ಮಾಡ್ತಾ ಇದೆ ಅಂತ ಹೇಳಿ ಹೇಳಿದೀವಿ ಅಲ್ವಾ. ಸೊ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ನಮ್ಗೆ ಹಿಂದೆ, ಈ ಪ್ಲೇ ಗ್ರೌಂಡ್ ಇಂದ ಹಿಂದೆ ಏನ್ ಕಾಣಿಸ್ತಾ ಇದೆ ನಮ್ಗೆ, ಇಲ್ಲಿ ಸ್ಕೂಲ್ ಕಾಣಿಸ್ತಾ ಇದೆ ಅಲ್ವಾ, ಸ್ಕೂಲ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದನ್ನ ನೀವು ಇಲ್ಲಿ ಬರೆದ್ರಿ, ದೇರ್ ಇಸ್ ಅ ಸ್ಕೂಲ್ ಬಿಲ್ಡಿಂಗ್ ಇನ್ ದ ಬ್ಯಾಕ್ ಗ್ರೌಂಡ್ ಅಂತ ಹೇಳಿ ಬರೆದ್ರು. ದ ನೇಮ್ ಆಫ್ ದ ವಿವೇಕಾನಂದ ಸ್ಕೂಲ್ ಅಂತಾನು ನೀವು ಬರೀಬಹುದು. ಸೊ ನಾನು ಅಷ್ಟೊಂದು ಲೆಂತಿಯಾಗಿ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇಲ್ಲ, ತುಂಬಾ ಸಿಂಪಲ್ ಆಗಿ ಫಾರ್ಮೇಶನ್ ಮಾಡ್ತಾ ಇದ್ದೀನಿ ಸೆಂಟೆನ್ಸ್ ನ. ಇಲ್ಲಿ ಸೆಕೆಂಡ್ ಸೆಂಟೆನ್ಸ್ ನ ಫಾರ್ಮೇಶನ್ ಮಾಡಿದೆ ಅಲ್ವಾ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆ ಅಲ್ವಾ, ಹಿಂದೆ ಇದೆ ಈ ಸ್ಕೂಲಿನ ಪ್ಲೇ ಗ್ರೌಂಡ್ ಏನಿದೆ, ಆ ಪ್ಲೇ ಗ್ರೌಂಡ್ ಹಿಂದೆ ಸ್ಕೂಲ್ ಬಿಲ್ಡಿಂಗ್ ಇದೆ, ಅದನ್ನ ನೀವು ಮೆನ್ಷನ್ ಮಾಡಿದ್ರಿ. ದೇರ್ ಇಸ್ ಅ ಸ್ಕೂಲ್ ಬಿಲ್ಡಿಂಗ್ ಇನ್ ದ ಬ್ಯಾಕ್ ಗ್ರೌಂಡ್ ಅಂತ. ಇಲ್ಲಿ ದೇರ್ ಇಸ್ ಅನ್ನೋದನ್ನ ಏನಕ್ಕೆ ರೆಡ್ ಮಾರ್ಕ್ ಮಾಡಿದೀನಿ ಅಂತ ಹೇಳಿದ್ರೆ, ಈ ಒಂದು ವರ್ಡ್ ಅನ್ನ ನೀವು ಎಲ್ಲಾ ಪಿಕ್ಚರ್ ಅಲ್ಲೂ ಕೂಡ ಯೂಸ್ ಮಾಡಬಹುದು. ದೇರ್ ಈಸ್ ಅಂತ ಇದೆ ಅಲ್ವಾ, ಅಲ್ಲಿ ಅಂದ್ರೆ ಸಿಂಗ್ಯುಲರ್ ಇದ್ದವಾಗ ನೀವು ಈಸ್ ನ ಯೂಸ್ ಮಾಡ್ತೀರಾ, ಪ್ಲೂರಲ್ ಇದ್ದವಾಗ ಆರ್ ಅಂತ ಹೇಳಿ ಯೂಸ್ ಮಾಡ್ತೀರಾ. ಎಲ್ಲ ಪಿಕ್ಚರ್ ಅಲ್ಲಿ ನೀವು ಇದನ್ನ ಯೂಸ್ ಮಾಡಬಹುದು. ದೇರ್ ಈಸ್, ಇಲ್ಲಿ ಸ್ಕೂಲ್ ಬಿಲ್ಡಿಂಗ್ ಇದೆ, ಇನ್ ಕೇಸ್ ಇಲ್ಲೇನಾದ್ರೂ ಏನಿರ್ಬೋದು, ಮಾರ್ಕೆಟ್ ಇರ್ಬೋದು ಅಲ್ವಾ. ದೇರ್ ಇಸ್ ಅ ಮಾರ್ಕೆಟ್ ಅಂತ ಹೇಳಿ ಬರೀಬಹುದು. ದೇರ್ ಇಸ್ ಅ ಮಾರ್ಕೆಟ್ ಇನ್ ದ ಪಿಕ್ಚರ್ ಅಂತ ಹೇಳಿ ಬರೀಬಹುದು ಅಲ್ವಾ. ದೇರ್ ಇಸ್ ಅ ಟ್ರೀಸ್ ಇನ್ ದ ದೇರ್ ಆರ್ ಅಂತ ಬರುತ್ತೆ, ದೇರ್ ಆರ್ ಟ್ರೀಸ್ ಇನ್ ದ ಪಿಕ್ಚರ್ ಅಂತ ಹೇಳಿ ಬರೀಬಹುದು. ಸೊ ಆ ತರ ನೀವು ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಏನಿದೆ ಅನ್ನೋದು, ದೇರ್ ಈಸ್ ಅನ್ನೋದು ಕಾಮನ್ ವರ್ಡ್ ಆಗಿರುತ್ತೆ, ನೀವು ಎಲ್ಲಾ ಪಿಕ್ಚರ್ ಅಲ್ಲೂ ಯೂಸ್ ಮಾಡ್ಕೋಬಹುದು. ಏನೇನಿದೆ ಅಂತ ಹೇಳಿ ನೀವು ಬರೀಬಹುದಾಗುತ್ತೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಆನ್ ದ ರೈಟ್, ಇದು ರೈಟ್ ಸೈಡ್ ಅಲ್ವಾ, ರೈಟ್ ಸೈಡ್ ಇದು ಸ್ಕೂಲು, ಇದು ಪ್ಲೇ ಗ್ರೌಂಡ್, ಇದು ಮಿಡಲ್, ಈ ಕಡೆ ರೈಟ್ ಬರುತ್ತೆ, ಈ ಕಡೆ ಲೆಫ್ಟ್ ಬರುತ್ತೆ. ಸೊ ಆನ್ ದ ರೈಟ್ 2 ಬಾಯ್ಸ್ ಆರ್ ರೈಡಿಂಗ್ ಬೈಸಿಕಲ್. ಕಾಣಿಸ್ತಾ ಇದೆ ಅಲ್ವಾ ರೈಟ್ ಸೈಡ್ ಅಲ್ಲಿ ಏನಾಗ್ತಿದೆ ಅಂತ ಹೇಳಿ, ಇಬ್ರು ಹುಡುಗರು ಏನ್ ಮಾಡ್ತಾ ಇದ್ದಾರೆ, ಸೈಕಲ್ ರೈಡಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಆನ್ ದ ರೈಟ್ ಅಂತ ಹೇಳಿ ಇದನ್ನು ಕೂಡ ನೀವು ಎಲ್ಲಾ ಪಿಕ್ಚರ್ ಅಲ್ಲೂ ಯೂಸ್ ಮಾಡಬಹುದು. ಆ ಪಿಕ್ಚರಿನ ರೈಟ್ ಸೈಡ್ ಅಲ್ಲಿ ಏನಿದೆ ಅಂತ ಹೇಳಿ ನೋಡ್ಕೊಂಡೆ ನೀವು ಆನ್ ದ ರೈಟ್ ಅಂತ ಹೇಳಿ ನೀವು ಸೆಂಟೆನ್ಸ್ ಫಾರ್ಮೇಶನ್ ಮಾಡಬಹುದು, ಏನೇನಿದೆ ಅಂತ ಹೇಳಿ. ಓಕೆನಾ. ನೆಕ್ಸ್ಟ್ ಸೆಂಟೆನ್ಸ್, ಅದೇ ರೈಟ್ ಸೈಡ್ ಅಲ್ಲಿ ನೋಡಿ, ಆನ್ ದ ರೈಟ್ ಅಂತ ಹಾಕಿದ್ದೀನಲ್ವಾ, ಅದೇ ರೈಟ್ ಸೈಡ್ ಅಲ್ಲಿ ಇನ್ನೇನಿದೆ ಅಂತ ಹೇಳಿದ್ರೆ, ಸಮ್ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಸೀಸಾ ಅಂಡ್ ಸ್ಲೈಡ್. ಕೆಲವು ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಎರಡು ಒಟ್ಟಿಗೆ ಹಾಕಿದ್ದೀನಿ, ನೀವು ಬೇರೆ ಬೇರೆನೂ ಬರೀಬಹುದು. 2 ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಸ್ಲೈಡ್ ಅಂತ ಹಾಕ್ಬೋದು, 2 ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಸೀಸಾ ಅಂತನಾದ್ರೂ ಹಾಕ್ಬೋದು. ನಾನು ಎರಡು ಸೇರಿ ಒಟ್ಟಿಗೆ ಹಾಕಿದ್ದೀನಿ. ಸಮ್ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಸೀಸಾ ಅಂಡ್ ಸ್ಲೈಡ್, ಅದೇ ರೈಟ್ ಸೈಡ್ ಅಲ್ಲಿ ಮತ್ತೆ ಕೆಲವೊಂದಿಷ್ಟು ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಸ್ಲೈಡ್ ಮತ್ತೆ ಸೀಸಾನ ಆಟ ಆಡ್ತಿದ್ದಾರೆ. ನೆಕ್ಸ್ಟ್ ಸೆಂಟೆನ್ಸ್, ಮತ್ತೇನ್ ಕಾಣ್ತಾ ಇದೆ ನಿಮ್ ಪಿಕ್ಚರ್ ಅಲ್ಲಿ, ಏನೇನ್ ನಿಮಗೆ ಕಾಣಿಸ್ತಾ ಇದೆ ಅನ್ನೋದನ್ನ ನೀವು ಫಾರ್ಮೇಶನ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, 2 ಗರ್ಲ್ಸ್ ಆರ್ ಪ್ಲೇಯಿಂಗ್ ಬ್ಯಾಡ್ಮಿಂಟನ್ ಅಲ್ವಾ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇಬ್ರು ಹುಡುಗಿರು ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾರಲ್ವಾ. ಇದು ಕೂಡ ಒಂದ್ ಸೆಂಟೆನ್ಸ್ ನ ನೀವು ಫಾರ್ಮೇಶನ್ ಮಾಡಿದ್ರಿ. ಓಕೆನಾ. ಇಲ್ಲಿ 2 ಗರ್ಲ್ಸ್ ಆರ್ ಪ್ಲೇಯಿಂಗ್ ಬ್ಯಾಡ್ಮಿಂಟನ್. ಒಟ್ಟು ಎಷ್ಟು ಸೆಂಟೆನ್ಸ್ ಆಯ್ತು, 5 ಸೆಂಟೆನ್ಸ್ ಫಾರ್ಮೇಶನ್ ಮಾಡಿದ್ರಿ ನೀವು. ಇದೆಲ್ಲ ರೈಟ್ ಸೈಡ್ ಅಲ್ಲಿ ಇದೆ. ನೆಕ್ಸ್ಟ್ ನೋಡಿ, ಅದೇ ತರ ಜನರಲ್ ಡಿಸ್ಕ್ರಿಪ್ಷನ್ ನಾವೀಗ ಕಂಟಿನ್ಯೂ ಮಾಡ್ತಾ ಹೋಗೋಣ. ಟಾಪ್ ಅಲ್ಲಿದೆ, ಮಿಡಲ್ ಅಲ್ಲಿದೆ, ಬಾಟಮ್ ಅಲ್ಲಿದೆ. ಸೊ ಈ ತರ ನೀವು ಇದನ್ನ ಈಗ ಫೋರ್ ಗ್ರೌಂಡ್ ಅಂತ ತಗೊಂಡಿದ್ದೀರಾ, ನಾವು ಮುಂದಗಡೆ ಅಂತ ಹೇಳಿ ನಾವು ಇದನ್ನ ಕನ್ಸಿಡರ್ ಮಾಡಿದೀವಿ. ಯಾವ್ದನ್ನ, ಈ ಆಟದ ಮೈದಾನನ ನಾವು ಕನ್ಸಿಡರ್ ಮಾಡಿದೀವಿ. ಹಿಂದೆ ಇರೋದು ಏನು ಅಂತ ಕರೆದಿದ್ವಿ, ಸ್ಕೂಲ್ ಅಂತ ಹೇಳಿ ನಾವು ಮೆನ್ಷನ್ ಮಾಡಿದೀವಿ. ಇವಾಗ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಅಲ್ಲಿ ಏನೇನ್ ಆಗ್ತಾ ಇದೆ ಅಂತ ಹೇಳಿ ನಾವು ನೋಡ್ತಾ ಇದೀವಿ ಅಲ್ವಾ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಮತ್ತೇನ್ ಕಾಣಿಸ್ತಾ ಇದೆ ನಿಮ್ಗೆ ಈ ಪಿಕ್ಚರ್ ಅಲ್ಲಿ ಅಂತ ಹೇಳಿದ್ರೆ, ದೇರ್ ಆರ್ ಸಮ್ ಬಾಯ್ಸ್ ಪ್ಲೇಯಿಂಗ್ ಫುಟ್ಬಾಲ್. ಇಲ್ಲಿ ನೋಡಿ, ಇಲ್ಲೊಂದಿಷ್ಟು ಮಕ್ಕಳು ಏನ್ ಆಟ ಆಡ್ತಾ ಇದ್ದಾರೆ, ಇವರು ಫುಟ್ಬಾಲ್ ಆಟ ಆಡ್ತಿದ್ದಾರೆ ಅಲ್ವಾ. ಫುಟ್ಬಾಲ್ ಕಾಣಿಸ್ತಾ ಇದೆ ಅಲ್ವಾ. ದೇರ್ ಆರ್ ಸಮ್ ಬಾಯ್ಸ್ ಪ್ಲೇಯಿಂಗ್ ಫುಟ್ಬಾಲ್. ಕೆಲವೊಂದಿಷ್ಟು ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಫುಟ್ಬಾಲ್ ಅನ್ನ ಆಟ ಆಡ್ತಾ ಇದ್ದಾರೆ. ನಿಮಗೆ ಏನ್ ಬೇಕಾದ್ರೂ ಬರಿಬಹುದು ಇದೇ ಸೆಂಟೆನ್ಸ್. ನಿಮಗೆ ಏನ್ ಕಾಣಿಸ್ತಾ ಇದೆ ಇಲ್ಲಿ ಎಲ್ಲದನ್ನು ಕೂಡ ನೀವು ಮೆನ್ಷನ್ ಮಾಡಬಹುದು. ನಾನು ಒಂದಿಷ್ಟು ಸೆಂಟೆನ್ಸ್ ನ ಈ ಪಿಕ್ಚರ್ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಟೀಚರ್ ಇದ್ದಾರೆ, ಇದನ್ನು ಕೂಡ ನೀವು ಮೆನ್ಷನ್ ಮಾಡಬಹುದು. ಆ ರೀತಿ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ದೇರ್ ಆರ್ ಅಂತ ಹಾಕಿದೀನಿ ನೋಡಿ, ಏನಕ್ಕೆ ಅಂತ ಹೇಳಿದ್ರೆ ಪ್ಲೂರಲ್ ಇದ್ದಾರೆ. 1 2 3 ಮೆಂಬರ್ಸ್ ಇದಾರಲ್ವಾ, ಪ್ಲೂರಲ್ ಇದ್ದಾರೆ, ಅದಕ್ಕೋಸ್ಕರ ದೇರ್ ಆರ್. ಇದೆಲ್ಲ ನಿಮ್ಗೆ ಒಂದಿಷ್ಟು ಸಿಂಪಲ್ ಟೆಕ್ನಿಕ್ಸ್. ಏನು ಅಂತ ಹೇಳಿದ್ರೆ, ಸಿಂಗ್ಯುಲರ್ ಆಗಿದ್ರೆ ಈಸ್ ಯೂಸ್ ಮಾಡಿ, ಪ್ಲೂರಲ್ ಆಗಿದ್ರೆ ಆರ್ ಯೂಸ್ ಮಾಡಿ. ಇದೇ ರೀತಿ ಒಂದು ಸಿಂಪಲ್ ಗ್ರಾಮ್ಯಾಟಿಕಲ್ ನ ನೀವು ಯೂಸ್ ಮಾಡ್ಕೊಂಡು ಹೋದ್ರೆ, ತುಂಬಾ ಗ್ರಾಮ್ಯಾಟಿಕಲ್ ಆಗಿ ಇರ್ಬೇಕು ಅಂತ ಏನಲ್ಲ, ಸಿಂಪಲ್ ಗ್ರಾಮ್ಯಾಟಿಕಲ್, ಪ್ಲೂರಲ್ ಎಲ್ಲಿ ಬರುತ್ತೆ, ಸಿಂಗ್ಯುಲರ್ ಎಲ್ಲಿ ಬರುತ್ತೆ, ಇದನ್ನ ಯೂಸ್ ಮಾಡ್ಕೊಂಡು ನೀವು ಈಸಿಯಾಗಿ ಸೆಂಟೆನ್ಸ್ ಫಾರ್ಮೇಶನ್ ನ ಮಾಡಬಹುದು. ನೆಕ್ಸ್ಟ್ ಒನ್, ಸೊ ನೆಕ್ಸ್ಟ್ ಏನ್ ಕಾಣಿಸ್ತಾ ಇದೆ ನಿಮ್ಗೆ, ದೇರ್ ಆರ್ 2 ಗರ್ಲ್ಸ್ ಸ್ಕಿಪ್ಪಿಂಗ್. ಇಲ್ಲಿ ಇಬ್ರು ಹುಡುಗಿರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ಕಿಪ್ಪಿಂಗ್ ಮಾಡ್ತಾ ಇದಾರಲ್ವಾ. ವಿತ್ ಏನಂತ ಹೇಳ್ಬೋದು, ಸ್ಕಿಪ್ ರೋಪ್ ಅಂತ ಹೇಳಿ ಕೂಡ, ಸ್ಕಿಪ್ಪಿಂಗ್ ರೋಪ್ ಅಂತ ಹೇಳಿ ಕೂಡ ನೀವು ಇದನ್ನ ಕರಿಬಹುದು. ವಿತ್ ದ ಸ್ಕಿಪ್ಪಿಂಗ್ ರೋಪ್ ಅಂತ ಹೇಳಿ ಕಂಟಿನ್ಯೂ ಕೂಡ ಮಾಡಬಹುದು. ದೇರ್ ಆರ್ ಅಂತ ಮಾಡಿದಿನಲ್ವಾ, ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಇಬ್ರು ಹುಡುಗಿರಿದ್ದಾರೆ. ದೇರ್ ಆರ್
ಟೂ ಗರ್ಲ್ಸ್ ಆರ್ ಸ್ಕಿಪ್ಪಿಂಗ್, ಇಬ್ರು ಕೂಡ ಸ್ಕಿಪ್ಪಿಂಗ್ ಇನ್ನ ಮಾಡ್ತಾ ಇದ್ದಾರೆ. ಇದು ಕೂಡ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ. ನೆಕ್ಸ್ಟ್ ಸೆಂಟೆನ್ಸ್, ನೆಕ್ಸ್ಟ್ ಏನ್ ಫಾರ್ಮೇಶನ್ ಮಾಡ್ಬೋದು, ಇಲ್ಲಿ ನೋಡಿ ಇಲ್ಲಿ ಟ್ರೀ ಇದೆ ಅಲ್ವಾ. ಸೊ ಇಲ್ಲಿ ಟ್ರೀ ಯಾವಾಗಲೇ ಮೆನ್ಷನ್ ಮಾಡಿದ್ರಿ ಅಲ್ವಾ, ಕ್ಯಾರೆಕ್ಟರ್ಸ್ ಅಲ್ಲಿ ನೀವು ಮೆನ್ಷನ್ ಮಾಡಿದ್ರಿ. ಸೊ ಟ್ರೀ ಹತ್ರ ಏನಾಗ್ತಾ ಇದೆ, ಆನ್ ದ ಲೆಫ್ಟ್ ಸೈಡ್, ಓಕೆನಾ. ಇಲ್ಲಿ ಏನಾಗ್ತಾ ಇದೆ, ಇದು ಲೆಫ್ಟ್ ಸೈಡ್ ಅಲ್ವಾ. ಆನ್ ದ ಲೆಫ್ಟ್ ದೇರ್ ಇಸ್ ಅ ಟ್ರೀ, ಅಲ್ಲೊಂದು ಮರ ಇದೆ. ಇನ್ ದ ಲೆಫ್ಟ್ ಅಲ್ಲಿ ಒಂದು ಮರ ಇದೆ, ದೇರ್ ಇಸ್ ಅ ಟ್ರೀ. ಸಮ್ ಚಿಲ್ಡ್ರನ್ ಆರ್ ಈಟಿಂಗ್ ಅಂಡರ್ ದ ಟ್ರೀ. ಇದ್ರ ಕೆಳಗಡೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಕ್ಕಳು ಏನೋ ತಿಂತಾ ಇದ್ದಾರೆ, ಕಾಣಿಸ್ತಾ ಇದೆ ಅಲ್ವಾ. ಸಮ್ ಚಿಲ್ಡ್ರನ್ ಆರ್ ಈಟಿಂಗ್, ಕೆಲವೊಂದು ಮಕ್ಕಳು ಇಲ್ಲೇನೋ ತಿಂತಾ ಇದ್ದಾರೆ, ಇದನ್ನ ಮೆನ್ಷನ್ ಮಾಡಿದ್ರಿ. ಇನ್ ದ ಲೆಫ್ಟ್ ದೇರ್ ಇಸ್ ಅ ಟ್ರೀ, ಅಲ್ಲೊಂದು ಮರ ಇದೆ, ಒಂದು ಮರ ಇದೆ, ಅದ್ರ ಕೆಳಗಡೆ ಏನ್ ಮಾಡ್ತಾ ಇದ್ದಾರೆ, ಮಕ್ಕಳು ತಿಂಡಿನ ತಿಂತಾ ಇದ್ದಾರೆ, ಒಂದ್ ಮರದ ಕೆಳಗಡೆ ತಿಂಡಿನ ತಿಂತಾ ಇದ್ದಾರೆ, ಈ ರೀತಿ ಮೆನ್ಷನ್ ಮಾಡಿದ್ರಿ. ನೆಕ್ಸ್ಟ್ ಒನ್ ಆನ್ ದ ಲೆಫ್ಟ್, ಇದನ್ನು ಕೂಡ ನೀವು ಯಾವ ಪಿಕ್ಚರ್ ಅಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ನಿಮ್ಗೆ ಏನ್ ಕಾಣಿಸ್ತಾ ಇದೆ ಅಂತ ಹೇಳಿ ನೀವು ಇದನ್ನ ಯೂಸ್ ಮಾಡ್ಕೊಂಡು ಬರೀಬಹುದು. ನೆಕ್ಸ್ಟ್ ಸೆಂಟೆನ್ಸ್, ಟು ಚಿಲ್ಡ್ರನ್ ಆರ್ ಸಿಟ್ಟಿಂಗ್ ಇನ್ ದ ಗ್ರೌಂಡ್ ಅಂಡ್ ದೇ ಆರ್ ರೀಡಿಂಗ್. ಇಲ್ಲಿ ಇಬ್ರು ಮಕ್ಕಳು ಕುತ್ಕೊಂಡಿದಾರಲ್ವಾ, ಇಬ್ರು ಮಕ್ಕಳು ಕುತ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಕುತ್ಕೊಂಡು ಓದ್ಕೋತಾ ಇದಾರಲ್ವಾ, ಬುಕ್ಸ್ ಅಲ್ಲಿ ಏನೋ ಮಾಡ್ತಾ ಇದ್ದಾರೆ, ಬರೆಯೋದು ಓದೋದು ಮಾಡ್ತಾ ಇದ್ದಾರೆ. ಟು ಚಿಲ್ಡ್ರನ್ ಆರ್ ಸಿಟ್ಟಿಂಗ್ ಇನ್ ದ ಗ್ರೌಂಡ್ ಅಂಡ್ ದೇ ಆರ್ ರೀಡಿಂಗ್. ನೋಡಿ, ಇದು ಈ ಪಿಕ್ಚರ್ ನೋಡಿದ ತಕ್ಷಣ ನಿಮಗೆ ಏನ್ ಇಮ್ಯಾಜಿನೇಷನ್ ಬರುತ್ತೆ ಅನ್ನೋದನ್ನ ನೋಡಿ ನೀವು ಬರಿಬೇಕಾಗುತ್ತೆ. ಇಲ್ಲಿ ಒಂದಿಷ್ಟು ಆಕ್ಟಿವಿಟೀಸ್ ನ ಮೆನ್ಷನ್ ಮಾಡಿದರೆ, ಸೊ ಅದು ಯಾವ ತರ ಬರುತ್ತೆ ಅನ್ನೋದನ್ನ ನೀವು ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು, ಫಿಫ್ತ್ ಒನ್, ರೈಟ್ ದ ಮೆಸೇಜ್ ಆಫ್ ದ ಪಿಕ್ಚರ್. ನೀವೆಲ್ಲ ಡಿಸ್ಕ್ರಿಪ್ಷನ್ ಕಂಪ್ಲೀಟ್ ಆದ್ಮೇಲೆ ಅಲ್ಲಿ ಏನೇನ್ ಕಾಣಿಸ್ತಾ ಇದೆ ಅದೆಲ್ಲ ಸೆಂಟೆನ್ಷನ್ ಫಾರ್ಮ್ ಆದ್ಮೇಲೆ ನೀವು ಲಾಸ್ಟಿಗೆ ಏನ್ ಮಾಡ್ಬೇಕಾಗುತ್ತೆ, ರೈಟ್ ದ ಮೆಸೇಜ್ ಆಫ್ ದ ಪಿಕ್ಚರ್. ಈ ಪಿಕ್ಚರ್ ಅಲ್ಲಿ ಏನೋ ಒಂದು ಮೆಸೇಜ್ ಅನ್ನ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಎಲ್ಲಾ ಪಿಕ್ಚರ್ ಅಲ್ಲೂ ಕೂಡ ಒಂದು ಮೆಸೇಜ್ ಅನ್ನ ನೀವು ಕನ್ವೆ ಮಾಡ್ಬೇಕಾಗುತ್ತೆ. ಆ ಕನ್ವೆ ಮಾಡುವಂತ ಮೆಸೇಜ್ ನೀವು ಅದರಲ್ಲಿ ಆ ಪಿಕ್ಚರ್ ಅಲ್ಲಿ ಹುಡುಕ್ಬೇಕಾಗುತ್ತೆ. ಆ ರೀತಿ ನೀವೇನ್ ಮಾಡ್ಬೇಕು, ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ಬೇಕು ಲಾಸ್ಟ್ ಅಲ್ಲಿ, ಓಕೆನಾ. ಸೊ ಹಾಗಾದ್ರೆ ನೋಡಿ, ದ ಪಿಕ್ಚರ್ ಟೆಲ್ಸ್ ಅಸ್. ಸೊ ಈ ಒಂದು ಸೆಂಟೆನ್ಸ್ ನ ನೀವು ಯೂಸ್ ಮಾಡ್ಕೋಬಹುದು. ಲಾಸ್ಟ್ ಮೆಸೇಜ್ ನ ಕೊಡ್ಬೇಕಾದ್ರೆ ದ ಪಿಕ್ಚರ್ ಟೆಲ್ಸ್ ಅಸ್, ಈ ಸೆಂಟೆನ್ಸ್ ನ ನೀವು ಎಲ್ಲಾ ಪಿಕ್ಚರ್ ಅಲ್ಲೂ ಕೂಡ ಎಂಡಿಂಗ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಟೆಲ್ಸ್ ಅಸ್ ಸೆನ್ಸ್ ಆಫ್ ಜಾಯ್ ಆಫ್ ಚಿಲ್ಡ್ರನ್. ಇಲ್ಲಿ ಒಂದು ಮಕ್ಕಳ ಒಂದು ಆಟದ ಬಗ್ಗೆ, ಅವರ ಖುಷಿ ಬಗ್ಗೆ ಮೆನ್ಷನ್ ಮಾಡಿದರೆ, ಅದು ಇಲ್ಲಿ ಮೆಸೇಜ್ ಆಗಿರುತ್ತೆ ಅಲ್ವಾ. ಸೆನ್ಸ್ ಆಫ್ ಜಾಯ್ ಆಫ್ ಚಿಲ್ಡ್ರನ್, ಅವರ ಒಂದು ಖುಷಿ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದರೆ ಅದನ್ನ ಈ ಪಿಕ್ಚರ್ ಹೇಳ್ತಾ ಇದೆ, ಸಜೆಸ್ಟ್ ಮಾಡ್ತಾ ಇದೆ. ಅದನ್ನ ನಾನು ಇಲ್ಲಿ ಬರ್ದೆ. ಕೆಲವೊಂದು ಪಿಕ್ಚರ್ ಅಲ್ಲಿ ಏನು ಹೇಳ್ತಾ ಇರುತ್ತೆ ಅಂತ ಹೇಳಿದ್ರೆ, ಮೆಸೇಜ್ ಅನ್ನ ಕೊಡ್ತಾ ಇದೆ, ವರ್ಕ್ ಈಸ್ ವರ್ಷಿಪ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಅವಾಗ ದ ಪಿಕ್ಚರ್ ಟೆಲ್ಸ್ ಅಸ್ ವರ್ಕ್ ಈಸ್ ವರ್ಷಿಪ್ ಅಂತ ಹೇಳಿ ನೀವು ಬರಿಬಹುದಾಗತ್ತೆ. ಈ ರೀತಿ ಮೆಸೇಜ್ ಅನ್ನ ನೀವು ಕೊಡ್ತಾ ಹೋಗ್ಬೇಕಾಗತ್ತೆ. ದ ಪಿಕ್ಚರ್ ಟೆಲ್ಸ್ ಅಸ್ ಅಬೌಟ್ ದ ಫಾರ್ಮರ್, ಈ ತರ ನೀವು ಸೆಂಟೆನ್ಸ್ ಫಾರ್ಮೇಶನ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕೊಟ್ಟಿರೋದು ಸ್ಟೂಡೆಂಟ್ಸ್ ನ ಖುಷಿ, ಆಟದ ಮೂಲಕ ಅವರು ಖುಷಿನ ಕಾಣ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಏನ್ ಮಾಡಿದ್ದೀನಿ, ಸೆನ್ಸ್ ಆಫ್ ಜಾಯ್ ಆಫ್ ಚಿಲ್ಡ್ರನ್ ಅಂತ ಹೇಳಿ ಬರ್ದಿದ್ದೀನಿ. ಅದ್ರ ಮೇಲೆ ಒಂದೆರಡು ಸೆಂಟೆನ್ಸ್ ಅನ್ನು ನೋಡಿ. ನೆಕ್ಸ್ಟ್ ಒಂದು ಸೆಂಟೆನ್ಸ್ ಫಾರ್ಮೇಶನ್ ಮಾಡಿದ್ದೀನಿ. ಈ ಗೇಮ್ ಬಗ್ಗೆ ನಾನು ಬರ್ದಿದ್ದೀನಿ. ಪ್ಲೇ ಟೈಮ್ ಈಸ್ ಹ್ಯಾಪಿನೆಸ್ ಟೈಮ್. ಪ್ಲೇ ಟೈಮ್ ಅನ್ನೋದು ತುಂಬಾ ಖುಷಿಯಾಗಿರುವಂತ ಒಂದು ಟೈಮ್ ಆಗಿರುತ್ತೆ. ಇಟ್ ಬಿಲ್ಡ್ಸ್ ಇಮ್ಯಾಜಿನೇಷನ್ ಅಂಡ್ ಕ್ರಿಯೇಟಿವಿಟಿ. ಈ ಗೇಮ್ ನಮ್ಗೆ ಏನ್ ಕೊಡುತ್ತೆ ಅಂತ ಹೇಳಿದ್ರೆ, ಈ ಆಟ ಅನ್ನೋದು ನಮ್ಗೆ ಫಿಸಿಕಲ್ ಹೆಲ್ತ್ ನ ಕೂಡ ಕೊಡುತ್ತೆ. ನೀವು ಅದನ್ನು ಬೇಕಾದ್ರೆ ಬರಿಬಹುದು. ಇಟ್ ಗಿವ್ಸ್ ಅಸ್ ಅ ಫಿಸಿಕಲ್ ಹೆಲ್ತ್ ಅಂತ ಹೇಳಿ, ಆಮೇಲೆ ಮೆಂಟಲಿ ಸ್ಟ್ರಾಂಗ್ ಅಂತ ಹೇಳಿ ಕೂಡ ನೀವು ಬರಿಬಹುದು. ನಾನು ಇಲ್ಲಿ ಹೇಳಿದ್ರೆ ಇಟ್ ಬಿಲ್ಡ್ಸ್ ಇಮ್ಯಾಜಿನೇಷನ್ ಅಂಡ್ ಕ್ರಿಯೇಟಿವಿಟಿ ಅಂತ ಹೇಳಿ ನಾನು ಸೆಂಟೆನ್ಸ್ ಫಾರ್ಮೇಶನ್ ಮಾಡಿದ್ದೀನಿ. ನಮ್ಮಲ್ಲೇ ಆದ ಒಂದು ಹೊಸ ತರದ ಕಲ್ಪನೆ ಆಗಿರ್ಬೋದು, ಹೊಸ ರೀತಿ ನಾವು ಥಿಂಕ್ ಮಾಡೋದಕ್ಕೆ ಈ ಗೇಮ್ ಅನ್ನೋದು ನಮ್ಗೆ ಅಂದ್ರೆ ಮಕ್ಕಳಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಈ ಪಿಕ್ಚರ್ ಹೇಳ್ತಾ ಇದೆ ಅಲ್ವಾ. ಇದಿಷ್ಟನ್ನು ನಾನು ಬರ್ದಿರುವಂತದ್ದು. ಈಗ ಒಟ್ಟು ಎಷ್ಟಾಯ್ತು, 11 ಸೆಂಟೆನ್ಸ್ ನಾವು ಫಾರ್ಮೇಶನ್ ಮಾಡಿದ್ವಿ. ಈ ಪಿಕ್ಚರ್ ಮೇಲೆ 11 ಸೆಂಟೆನ್ಸ್ ನ ಫಾರ್ಮೇಶನ್ ಮಾಡಿದ್ವಿ ಅಲ್ವಾ. ಸೊ ಇದನ್ನ ನಾವು ಹೇಗ್ ಬರಿಬೇಕು, ಅವ್ರು ಏನ್ ಕೊಟ್ಟಿದ್ದಾರೆ, ರೈಟ್ ಇನ್ ಅ ಪ್ಯಾರಾಗ್ರಾಫ್ ಅಂತ ಕೊಟ್ಟಿದ್ದಾರಲ್ವಾ, ಅದನ್ನ ನಾವು ನೆಕ್ಸ್ಟ್ ಮಾಡ್ಬೇಕಾಗುತ್ತೆ. ಟೋಟಲ್ 11 ಸೆಂಟೆನ್ಸ್ ನ ನಾವಿಲ್ಲಿ ಫಾರ್ಮೇಶನ್ ಮಾಡಿದ್ವಿ. ಹಾಗಾದ್ರೆ ಸಮ್ ಅಪ್ ಇನ್ ಪ್ಯಾರಾಗ್ರಾಫ್ ಯಾವ ತರ ನಾವು ಬರಿಬೇಕಾಗುತ್ತೆ ಇದನ್ನ ಅಂತ ಹೇಳಿ ನೋಡೋಣ. ನೋಡಿ, ಇಲ್ಲಿ ತುಂಬಾ ಈಸಿಯಾಗಿ ಸೆಂಟೆನ್ಸ್ ಫಾರ್ಮೇಶನ್ ಮಾಡೋದು, ಯಾವುದೇ ತರದ ಟ್ರಿಕಿನ ನಾನಿಲ್ಲಿ ಯೂಸ್ ಮಾಡಿಲ್ಲ. ಇನ್ ಕೇಸ್ ನನಗೆ ತುಂಬಾ ಚೆನ್ನಾಗಿ ಗ್ರಾಮ್ಯಾಟಿಕಲ್ ಗೊತ್ತು ಅಂತ ಹೇಳಿದ್ರೆ ನೀವು ಇನ್ನೂ ಕೂಡ ಇದನ್ನ ಲೆಂತಿಯಾಗಿ ಅಥವಾ ತುಂಬಾ ಟಫೆಸ್ಟ್ ಆಗಿರುವಂತ ಗ್ರಾಮರ್ನ ಯೂಸ್ ಮಾಡ್ಕೊಂಡು ನೀವು ಫಾರ್ಮೇಶನ್ ಮಾಡ್ಬೋದು. ಬಟ್ ನಾನು ಇಲ್ಲಿ ಕೊಟ್ಟಿರೋದು ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ನೀವು ಯಾವ ತರ ಪಿಕ್ಚರ್ ಅನ್ನು ನೋಡಿ ಲೈನ್ ಅನ್ನ ಫಾರ್ಮೇಶನ್ ಮಾಡಬೇಕು ಅನ್ನೋದನ್ನ ನಾನಿಲ್ಲಿ ಹೇಳಿದ್ದೀನಿ. ಸಮ್ ಅಪ್ ನೋಡಿ ಯಾವ ತರ ಇರುತ್ತೆ. ಇನ್ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿರುವಂತ ನೀವು ಮಾಡಿರುವಂತ ಸೆಂಟೆನ್ಸ್ ನೀವು ಈ ತರ ಬರಿತಾ ಹೋಗ್ಬೇಕಾಗಿರುತ್ತೆ. ನಾನು ಫಸ್ಟ್ ಕೊಟ್ಟೆ ಅಲ್ವಾ, ಜಸ್ಟ್ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ಅಲ್ಲಲ್ಲಿ ಸೆಂಟೆನ್ಸ್ ಫಾರ್ಮೇಶನ್ ಮಾಡಿದ್ದೀನಿ. ಬಟ್ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ರೀತಿ ಒಂದು ಪ್ಯಾರಾಗ್ರಾಫ್ ನ ನೀವು ಆ ಪಿಕ್ಚರ್ ಮೇಲೆ ಡಿಸ್ಕ್ರೈಬ್ ಮಾಡ್ಬೇಕಾಗಿರುತ್ತೆ. ಓಕೆನಾ. ನೋಡಿ,
ದಿಸ್ ಈಸ್ ದ ಪಿಕ್ಚರ್ ದಟ್ ಶೋಸ್ ದ ಸ್ಕೂಲ್ ಪ್ಲೇ ಗ್ರೌಂಡ್ ಆಕ್ಟಿವಿಟೀಸ್. ಇಲ್ಲಿ ರೆಡ್ ಮಾರ್ಕ್ ಅಲ್ಲಿ ಇರೋದೆಲ್ಲ ನೀವೇನ್ ಮಾಡ್ಬೋದು, ನೆಕ್ಸ್ಟ್ ಇನ್ನೊಂದು ಪಿಕ್ಚರಿಗೂ ಕೂಡ ಈ ಸೆಂಟೆನ್ಸ್ ನ ಈ ವರ್ಡ್ ನ ನೀವು ಯೂಸ್ ಮಾಡಬಹುದು. ದಿಸ್ ಇಸ್ ದ ಪಿಕ್ಚರ್ ದಟ್ ಶೋಸ್ ದ, ಈ ತರ ನೀವು ಸ್ಟಾರ್ಟ್ ಮಾಡಿ. ದಿಸ್ ಇಸ್ ದ ಪಿಕ್ಚರ್ ದಟ್ ಶೋಸ್ ದ ಸ್ಕೂಲ್ ಪ್ಲೇ ಗ್ರೌಂಡ್ ಆಕ್ಟಿವಿಟೀಸ್. ಅಂದ್ರೆ ಈ ಪಿಕ್ಚರ್ ಅಲ್ಲಿ ಸ್ಕೂಲ್ ಪ್ಲೇ ಗ್ರೌಂಡ್ ಇದೆ, ನಿಮ್ಮ ಪಿಕ್ಚರ್ ಅಲ್ಲಿ ಯಾವುದು ನಿಮಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆನಾ. ದಿಸ್ ಈಸ್ ಆನ್ ಇನ್ಫಾರ್ಮೇಟಿವ್ ಪಿಕ್ಚರ್. ಇಲ್ಲೊಂದು ಲೈನ್ ಹಾಕಿದ್ದೀನಿ ನಾನು, ದಿಸ್ ಈಸ್ ಆನ್ ಇನ್ಫಾರ್ಮೇಟಿವ್ ಪಿಕ್ಚರ್ ಅಂತ ಹೇಳಿ. ಸೊ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಕೊಟ್ಟಿರುವಂತ ಪ್ರತಿಯೊಂದು ಪಿಕ್ಚರ್ ಅಲ್ಲೂ ಕೂಡ ಏನಾದ್ರೂ ಒಂದು ಇನ್ಫಾರ್ಮೇಶನ್ ಇರುತ್ತೆ, ಅಥವಾ ಏನಾದ್ರೂ ಒಂದು ಮೆಸೇಜ್ ಅನ್ನ ಅವರು ಕನ್ವೆ ಮಾಡೋ ತರ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ನೀವು ಈ ಲೈನ್ ಅನ್ನ ಎಲ್ಲಾ ಕಡೆ ಎಲ್ಲಾ ಪಿಕ್ಚರ್ ಅಲ್ಲೂ ಕೂಡ ನೀವು ಯೂಸ್ ಮಾಡ್ಕೋಬಹುದು. ದಿಸ್ ಈಸ್ ಆನ್ ಇನ್ಫಾರ್ಮೇಟಿವ್ ಪಿಕ್ಚರ್. ಇದೊಂದು ಇನ್ಫಾರ್ಮೇಶನ್ ಕೊಡುವಂತ ಒಂದು ಪಿಕ್ಚರ್ ಆಗಿರತ್ತೆ ಅಂತ ಹೇಳಿ ನೀವು ಯೂಸ್ ಮಾಡ್ಕೋಬಹುದು. ಎಲ್ಲ ಪಿಕ್ಚರ್ ಅಲ್ಲೂ ಕೂಡ ನೀವು ಈ ಸೆಂಟೆನ್ಸ್ ನ ಯೂಸ್ ಮಾಡಬಹುದು. ನೆಕ್ಸ್ಟ್, ದೇರ್ ಇಸ್ ಅ ಸ್ಕೂಲ್ ಬಿಲ್ಡಿಂಗ್ ಇನ್ ದ ಬ್ಯಾಕ್ ಗ್ರೌಂಡ್. ಅಲ್ಲಿ ಫಾರ್ಮೇಶನ್ ಮಾಡಿದ್ವಿ ಅಲ್ವಾ ಫಸ್ಟ್ ಸೆಂಟೆನ್ಸ್ ನಾವು. ಸೆಕೆಂಡ್ ಸೆಂಟೆನ್ಸ್, ದೇರ್ ಇಸ್ ಅ ಸ್ಕೂಲ್ ಬಿಲ್ಡಿಂಗ್ ಇನ್ ದ ಬ್ಯಾಕ್ ಗ್ರೌಂಡ್. ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿದೆ, ಸ್ಕೂಲ್ ಬಿಲ್ಡಿಂಗ್ ಇದೆ. ಆಮೇಲೆ ನೀವು ತುಂಬಾ ಲೆಂತಿಯಾಗಿ ಬರೀತೀನಿ ಅಂತ ಹೇಳಿದ್ರೆ, ದಿ ಸ್ಕೂಲ್ ವಾಸ್ ಸರೌಂಡೆಡ್ ಬೈ ಅ ಟ್ರೀಸ್ ಅಂತ ಹೇಳಿ ಕೂಡ ನೀವು ಫಾರ್ಮೇಶನ್ ಮಾಡಬಹುದು. ಓಕೆ, ನಾನು ಲೆಂತಿಯಾಗಿ ಬೇಡ, ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಸಿಂಪಲ್ ಆಗಿ ಫಾರ್ಮೇಶನ್ ಮಾಡಿದ್ದೀನಿ. ಏನ್ ಕಾಣುತ್ತೆ ಅದನ್ನ ಮಾತ್ರ ಬರ್ದಿದ್ದೀನಿ. ಇದು ಸರೌಂಡೆಡ್ ಆ ತರ ಎಲ್ಲ ನಿಮ್ಗೆ ಕಷ್ಟ ಆಗುತ್ತೆ, ಬೇಕಾದ್ರೆ ನೀವು ಬರಿಬಹುದು. ದ ಸ್ಕೂಲ್ ವಾಸ್ ಸರೌಂಡೆಡ್ ಬೈ ಅ ಟ್ರೀಸ್ ಅಂತ ಹೇಳಿ ಕೂಡ ನೀವು ಬರಿಬಹುದು. ನೆಕ್ಸ್ಟ್ ಒನ್, ಆನ್ ದ ರೈಟ್ ಸೈಡ್ ಅಲ್ವಾ, ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ರೈಟ್, ಟೂ ಬಾಯ್ಸ್ ಆರ್ ರೈಡಿಂಗ್ ಬೈಸಿಕಲ್. ಈ ಚಿತ್ರದಲ್ಲಿ ಅವರು ಸೈಕಲ್ ನ ಓಡಿಸ್ತಾ ಇದ್ದಾರೆ, ಬೇರೆ ಚಿತ್ರದಲ್ಲಿ ಬೇರೆ ಏನೋ ಕೆಲಸನ ಮಾಡ್ತಿರ್ತಾರೆ. ಸೊ ಅದನ್ನ ನೀವು ಬರೀಬಹುದು. ಸಮ್ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಸೀಸಾ ಅಂಡ್ ಸ್ಲೈಡ್. ಕೆಲವು ಮಕ್ಕಳು ಸೀಸಾ ಮತ್ತೆ ಸ್ಲೈಡ್ ಅನ್ನ ಆಟ ಆಡ್ತಿದ್ದಾರೆ. ಟು ಗರ್ಲ್ಸ್ ಆರ್ ಪ್ಲೇಯಿಂಗ್ ಬ್ಯಾಡ್ಮಿಂಟನ್ ಅಲ್ವಾ, ಇದನ್ನು ಕೂಡ ನಾವು ಫಾರ್ಮೇಶನ್ ಮಾಡಿದ್ವಿ. ಬ್ಯಾಡ್ಮಿಂಟನ್ ಆಟ ಆಡ್ತಿದ್ದಾರೆ. ದೇರ್ ಆರ್ ಸಮ್ ಬಾಯ್ಸ್ ಪ್ಲೇಯಿಂಗ್ ಫುಟ್ಬಾಲ್. ಅಲ್ಲಿ ಮತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವು ಮಕ್ಕಳು ಫುಟ್ಬಾಲ್ ಅನ್ನ ಆಟ ಆಡ್ತಿದ್ದಾರೆ. ದೇರ್ ಆರ್ ಟೂ ಗರ್ಲ್ಸ್ ಸ್ಕಿಪ್ಪಿಂಗ್ ವಿತ್ ಸ್ಕಿಪ್ಪಿಂಗ್ ರೋಪ್ಸ್. ಎರಡು ಜನ ಹೆಣ್ಮಕ್ಳು ಏನ್ ಮಾಡ್ತಾ ಇದಾರೆ ಅಲ್ಲಿ, ಗರ್ಲ್ಸ್. ಟೂ ಗರ್ಲ್ಸ್ ಆರ್ ಸ್ಕಿಪ್ಪಿಂಗ್, ಅವರು ಕೂಡ ಸ್ಕಿಪ್ ಮಾಡ್ತಾ ಇದ್ದಾರೆ ವಿತ್ ಸ್ಕಿಪ್ಪಿಂಗ್ ರೋಪ್ಸ್. ಹಗ್ಗನ ಇಟ್ಕೊಂಡು, ಸ್ಕಿಪ್ಪಿಂಗ್ ರೋಪ್ಸ್ ಗಳು ಬರುತ್ತೆ ಅಲ್ವಾ, ಅದನ್ನ ಇಟ್ಕೊಂಡು ಅವರು ಸ್ಕಿಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ, ಫಾರ್ಮೇಶನ್ ಮಾಡಿದ್ದೀನಿ. ಅಂದ್ರೆ ಲೆಫ್ಟ್, ದೇರ್ ಇಸ್ ಅ ಟ್ರೀ. ಅಲ್ಲೊಂದು ಮರ ಇದೆ ಅಲ್ವಾ. ಆನ್ ದ ಲೆಫ್ಟ್ ದೇರ್ ಈಸ್ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಸಿಂಗಲ್ ಟ್ರೀ ಅಂತ ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ತುಂಬಾ ಟ್ರೀಸ್ ಗಳಿದೆ ಅಂತ ಹೇಳಿದ್ರೆ ದೇರ್ ಆರ್ ಅಂತ ಹೇಳಿ ಬರೀರಿ. ದೇರ್ ಇಸ್ ಅ ಟ್ರೀ. ಸಮ್ ಚಿಲ್ಡ್ರನ್ ಆರ್ ಈಟಿಂಗ್ ಅಂಡರ್ ದ ಟ್ರೀ. ಅಲ್ಲೇನಾಗ್ತಾ ಇದೆ, ಆ ಮರದ ಕೆಳಗಡೆ, ಆ ಒಂದು ಮರದ ಕೆಳಗಡೆ ಅಂತ ಹೇಳಿದ್ರೆ ಕೆಲವು ಮಕ್ಕಳು ಊಟ ಮಾಡ್ತಾ ಇದ್ದಾರೆ, ಏನೋ ತಿಂತಾ ಇದ್ದಾರೆ, ಅದನ್ನ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್, ಟೂ ಚಿಲ್ಡ್ರನ್ ಆರ್ ಸಿಟ್ಟಿಂಗ್ ಇನ್ ದ ಗ್ರೌಂಡ್ ಅಂಡ್ ದೇ ಆರ್ ರೀಡಿಂಗ್. ಇಬ್ರು ಮಕ್ಕಳು ಏನ್ ಮಾಡಿದ್ದಾರೆ ಅಲ್ಲಿ ಗ್ರೌಂಡ್ ಅಲ್ಲಿ ಕುತ್ಕೊಂಡು ಏನೋ ಓದ್ತಾ ಇದ್ದಾರೆ, ಅದು ಕೂಡ ನಿಮ್ ಕಣ್ಣಿಗಲ್ಲಿ ಕಾಣಿಸ್ತಾ ಇದೆ. ಲಾಸ್ಟ್ ಅಲ್ಲಿ, ದ ಪಿಕ್ಚರ್ ಟೆಲ್ಸ್ ಅಸ್. ಇಲ್ಲಿ ನೀವು ಮೆಸೇಜ್ ಅನ್ನ ಕೊಡ್ಬೇಕಾಗತ್ತೆ, ಏನ್ ಕೊಟ್ಟಿದ್ದಾರೆ, ಈ ಪಿಕ್ಚರ್ ಏನ್ ಹೇಳ್ತಾ ಇದೆ. ಸೊ ಇದರಿಂದ ನಾವು ಏನ್ ಇನ್ಫಾರ್ಮೇಶನ್ ನ ಕಲ್ತ್ವಿ ಅಂತ ಹೇಳಿ. ದ ಪಿಕ್ಚರ್ ಟೆಲ್ಸ್ ಅಸ್ ಸೆನ್ಸ್ ಆಫ್ ಜಾಯ್ ಆಫ್ ಚಿಲ್ಡ್ರನ್. ಸೊ ಈ ಪಿಕ್ಚರ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಮಕ್ಕಳ ಖುಷಿ ಬಗ್ಗೆ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದೆ. ಪ್ಲೇ ಟೈಮ್ ಈಸ್ ಹ್ಯಾಪಿ ಟೈಮ್. ನಾವೇನ್ ಹೇಳ್ಬೋದು, ಈ ಆಟ ಆಡುವಂತ ಟೈಮು ಮಕ್ಕಳಿಗೆ ತುಂಬಾ ಖುಷಿ ಆಗಿರುವಂತ ಒಂದು ಟೈಮ್ ಆಗಿರುತ್ತೆ. ಇಟ್ ಬಿಲ್ಡ್ಸ್ ಇಮ್ಯಾಜಿನೇಷನ್ ಅಂಡ್ ಕ್ರಿಯೇಟಿವಿಟಿ. ಇದನ್ನೇ ಅಲ್ವಾ ನಾವಲ್ಲಿ ಫಾರ್ಮೇಶನ್ ಮಾಡಿರೋದು. ಸೊ ಈ ತರ ನೀವು ಇಲ್ಲಿ ಈಸ್ ಎಲ್ಲಿ ಬರುತ್ತೆ, ಆರ್ ಎಲ್ಲಿ ಬರುತ್ತೆ, ಓಕೆನಾ, ಅದನ್ನ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಫಾರ್ಮೇಶನ್ ಮಾಡಿದ್ರಿ ಅಂತ ಹೇಳಿದ್ರೆ, ಎಲ್ಲೂ ಕೂಡ ನಿಮ್ಗೆ ಮಾರ್ಕ್ಸ್ ಅನ್ನ ಕಳೆಯುವಂತ ನೆಸೆಸಿಟಿ ಬರೋದಿಲ್ಲ. ಈಸಿಯಾಗಿ ನಿಮ್ಗೆ 3 ಮಾರ್ಕ್ಸ್ ಅನ್ನ ಅಲ್ಲಿ ನೋಡದೆ ಸ್ಮಾಲ್ ಗ್ರಾಮ್ಯಾಟಿಕಲ್ ನೋಡ್ತಾರೆ, ಸಿಂಗ್ಯುಲರ್ ಯೂಸ್ ಮಾಡಿದ್ದೀರಾ, ಪ್ಲೂರಲ್ ಯೂಸ್ ಮಾಡಿದ್ದೀರಾ, ಈ ರೀತಿ ನೋಡ್ತಾರೆ. ಆಮೇಲೆ ಕರೆಕ್ಟ್ ಆಗಿ ಒಂದಿಷ್ಟು ಫಾರ್ಮೇಶನ್, ಸ್ಟಾರ್ಟಿಂಗ್ ಯಾವ ತರ ಬರ್ದಿದ್ದೀರಾ, ಎಂಡಿಂಗ್ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದೀರಾ, ಈ ರೀತಿ ನೀವು ನಿಮ್ಮ ಪಿಕ್ಚರ್ ಡಿಸ್ಕ್ರಿಪ್ಷನ್ ಅನ್ನು ಅವರು ನೋಡ್ತಾರೆ. ಈಸಿಯಾಗಿ ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ಬೋದಲ್ವಾ. ಏನ್ ಕಾಣಿಸ್ತಾ ಇದೆ ಅದನ್ನ ಕರೆಕ್ಟ್ ಆಗಿ ಸೆಂಟೆನ್ಸ್ ಫಾರ್ಮೇಶನ್ ಮಾಡೋದು ಅಷ್ಟೇ ಇದು. ಸೊ ಈಸಿಯಾಗಿ ನೀವು 3 ಮಾರ್ಕ್ಸ್ ಅನ್ನ ಪಡಿಬಹುದು. ಇದು 8th 9th 10th ಎಲ್ಲಾ ಮಕ್ಕಳಿಗೂ ಕೂಡ, 9th 10th ಅಂತೂ ಕಂಪಲ್ಸರಿ ಈ ಕ್ವಶನ್ ಅನ್ನ ಅರೇಂಜ್ ಮಾಡಿರ್ತಾರೆ, ಇಬ್ಬರಿಗೂ ಕೂಡ ಯೂಸ್ ಆಗುತ್ತೆ. ಫಸ್ಟ್ ಚಿಕ್ಕ ಸೆಂಟೆನ್ಸ್ ಅನ್ನ ಫಾರ್ಮೇಶನ್ ಮಾಡೋದನ್ನ ನೀವು ಕಲೀರಿ. ನೆಕ್ಸ್ಟ್ ತುಂಬಾ ಈಸಿಯಾಗಿ ನೀವು ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ತಾ ಹೋಗ್ತೀರಾ. ಕೆಲವೊಂದಿಷ್ಟು ಪಿಕ್ಚರ್ ಅನ್ನು ನೀವು ಎಕ್ಸಾಂಪಲ್ ಆಗಿ ತಗೊಂಡು ಅದ್ರ ಮೇಲೆ ನೀವು ಸೆಂಟೆನ್ಸ್ ಫಾರ್ಮೇಶನ್ ಯಾವ ತರ ಮಾಡಬೇಕು, ಯಾವ್ಯಾವ ಕ್ಯಾರೆಕ್ಟರ್ ಬರುತ್ತೆ ಆ ತರ ನೋಡಿ, ಈ ಒಂದು ನಾನು ರೂಲ್ಸ್ ಹೇಳಿದೆ ಅಲ್ವಾ, 5 ರೂಲನ್ನ ಫಾಲೋ ಮಾಡಿಬಿಟ್ಟು ಫಾರ್ಮೇಶನ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮಗೆ ತುಂಬಾ ಈಸಿಯಾಗಿ ಇದು ಬರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.